ನಮಸ್ಕಾರ ಎಲ್ಲರಿಗೂ. ಇಂದು ವಿಶ್ವ ಮಧುಮೇಹ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈ ಮಧುಮೇಹ ಅಂದರೆ ಏನಂದರೆ, ಮಧುಮೇಹ ಅಥವಾ ಟೈಪ್ 2 ಡಯಾಬಿಟೀಸ್ ಅಂತ ನಾವು ಹೇಳ್ತೀವಿ. ಯೂಶಲಿ ನಾವು ದೊಡ್ಡವ್ರಿಗಾಗೋದು ಟೈಪ್ 2 ಡಯಾಬಿಟೀಸು, ಚಿಕ್ಕವ್ರಿಗಾಗೋದು ಟೈಪ್ 1 ಬೈ ಬರ್ತ್ ಆಗುತ್ತೆ. ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಅದನ್ನು ಮಧುಮೇಹ ಅಂತ ಕಾಯಿಲೆ ಹೆಸರು. ಸಕ್ಕರೆ ಎಷ್ಟಿರಬೇಕಪ್ಪ ಅಂದರೆ, ಈ ಖಾಲಿ ಹೊಟ್ಟಲೆ ಒಂದು 8 ತಾಸು ಖಾಲಿ ಹೊಟ್ಟಲೆ ಇದ್ದಾಗ 125ವರೆಗೂ ನಾರ್ಮಲ್. ಯೂಶ್ವಲಿ 100 ಅಷ್ಟೇ ಇದ್ದರೆ ಒಳ್ಳೆಯದು. ಬಟ್ ಮಧುಮೇಹ ಕಾಯಿಲೆ ಹೇಳಲಿಕ್ಕೆ 125 ಮೇಲೆ ಖಾಲಿ ಹೊಟ್ಟೆಗೆ ಶುಗರ್ ಇದ್ದಾಗ ಅದನ್ನು ಮಧುಮೇಹದ ಅಳತೆಯಲ್ಲಿ ಬರುತ್ತೆ ಅದು. ಆಮೇಲೆ ಊಟದ ನಂತರ ಒಂದು 2 ತಾಸು ಆದ ನಂತರ, ಊಟದ ನಂತರ 200 ಸಕ್ಕರೆ ಪ್ರಮಾಣ ದಾಟಿದಾಗ ಮಧುಮೇಹ ಕಾಯಿಲೆ ಅಂತ ನಾವು ಘೋಷಿಸ್ತೇವೆ. ಹಾಗೆ ಇನ್ನೊಂದು ಟೆಸ್ಟ್ ಮಾಡ್ತೇವೆ ನಾವು ಯೂಶಲಿ 3 ತಿಂಗಳದ ಎವರೇಜ್ ಅಂತ, HbA1c. ಅದು ಸ್ವಲ್ಪ ಅಕ್ಯುರೇಟ್, ಯಾಕಂದರೆ ನಿಮ್ಮದು ಖಾಲಿ ಹೊಟ್ಟಿದ್ದು ಅಥವಾ ಊಟದ ನಂತರದ್ದು ಆ ದಿವಸ ಏನು ಪದಾರ್ಥ ತಿಂದಿರ್ತೀರಿ ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು. HbA1c ಅಂತ 3 ತಿಂಗಳದ ಎವರೇಜ್ ಸಕ್ಕರೆ ಪ್ರಮಾಣ ಅದು 6.5 ಅಥವಾ 7% ನಾವು ಓಕೆ ನಾರ್ಮಲ್ ಇರ್ಬೋದು ಅಂತ ಹೇಳ್ಬೋದು. ಬಟ್ 7ರ ಮೇಲೆ ಇತ್ತಂದ್ರೆ ಅದು ಮಧುಮೇಹದ ಕಾಯಿಲೆ ಅಂತ ಹೇಳ್ತೇವೆ. ಸೊ ಈ ಮಧುಮೇಹದ ಕಾಯಿಲೆ ಚಿಕ್ಕ ವಯಸ್ಸಲ್ಲಿ ಬಂದುಬಿಟ್ರೆ ಅವು ಜೆನೆಟಿಕ್ ಡಿಸಾರ್ಡರ್ದಲ್ಲಿ ಬರ್ತಾವೆ. ಟೈಪ್ 1 ಡಯಾಬಿಟೀಸ್ ಅಂತೀವಿ ನಾವು ಅದನ್ನು. ಅಡಲ್ಟ್ಸ್, ದೊಡ್ಡವ್ರಿಗೆ ಬಂದಾಗ ಅದನ್ನು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೇವೆ. ಮಧುಮೇಹ ವಿಶ್ವದಲ್ಲಿಯೇ ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಮುಂಚೆ ಚೈನಾ ಇದಕ್ಕೆ ತುಂಬ ಮಾದರಿ ಅಂತ, ಅಂದರೆ ಬಹಳ ಹೆಚ್ಚಾಗಿತ್ತು ಚೈನಾದಲ್ಲಿ. ಬಟ್ ಈಗ ಭಾರತ ದೇಶವು ಚೈನಾ ದೇಶದಕ್ಕಿಂತನೂ ಹೆಚ್ಚಿಗೆ ಮಧುಮೇಹ ಪೇಷಂಟ್ಗಳನ್ನು ಉಂಟುವಾಗಿದ್ದು ಒಂದು ದೇಶವಾಗಿದೆ. ಈ ಮಧುಮೇಹ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂದರೆ ನಮ್ಮ ಜೀವನ ಶೈಲಿ ತುಂಬ ಬದಲಾಗಿದೆ. ತುಂಬ ಜನರು ಈಗ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡುವುದಿಲ್ಲ. ಅಥವಾ ಮುಂಚೆ ಏನಾಗ್ತಿತ್ತು, ವಾಹನಗಳು ಕಡಿಮೆ ಇದ್ದಾಗ ನಡ್ಕೊತ ಬರ್ತಿದ್ರು. ಈಗೆಲ್ಲ ಏನಾಗಿದೆ, ಸಾಧನೆಗಳು ಹೆಚ್ಚಾದಂಗೆ ಜೀವನ ಶೈಲಿಗಳು, ಓಡಾಟ ಕಡಿಮೆ ಆಗಿ ಆಹಾರ ಪದ್ಧತಿನೂ ಚೇಂಜ್ ಆಗಿಬಿಟ್ಟಿದೆ. ತುಂಬ ಆಹಾರದಲ್ಲಿ ಜಂಕ್ ಫುಡ್ ಅಂತ ಏನಂತೀವಿ, ತುಂಬ ಎಣ್ಣೆ ಪದಾರ್ಥ ಆಗಲಿ, ಬರೀ ಸಕ್ಕರೆ ತಿನ್ನುವುದರಿಂದ ಮಧುಮೇಹ ಬರೋದಿಲ್ಲ. ನಾವು ಯಾವುದೇ ಪದಾರ್ಥವನ್ನು, ಯಾವುದೇ ಕಾರ್ಬೋಹೈಡ್ರೇಟ್ ಆಹಾರ, ನಮ್ಮ ದೇಶದಲ್ಲಿ ಹೆಚ್ಚಾನೆಚ್ಚು ತಿನ್ನೋದು ಕಾರ್ಬೋಹೈಡ್ರೇಟ್ ಅಂದರೆ ಏನಪ್ಪ, ಇದು ಅನ್ನ, ಗೋಧಿ, ಜೋಳ, ಆಮೇಲೆ ಎಲ್ಲದರಲ್ಲಿಯೂ ಕಾರ್ಬೋಹೈಡ್ರೇಟ್ ಇರುತ್ತೆ. ಬಟ್ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಎಲ್ಲ ಪದಾರ್ಥಕ್ಕೆ ಇರುತ್ತೆ, ಕೆಲವೊಂದು ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿರುತ್ತೆ. ಸೊ ಈ ಆಯಿಲಿ ಫುಡ್ಡು, ಕರ್ದಿದ್ದು ತಿನ್ನೋದ್ರಿಂದ, ಅತಿ ಸಿಹಿ ಆಹಾರ ತಿನ್ನೋದ್ರಿಂದ, ಹೊರಗಡೆ ಇವು ಸಾಸು ಇವೆಲ್ಲ ಜಾಸ್ತಿ ತಿನ್ನೋದ್ರಿಂದ ಈ ಮಧುಮೇಹ ಮತ್ತು ಬೊಜ್ಜುತನ ಎರಡು ಜೊತೆಗೇ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ಆದ ಕಾರಣ ನಮ್ಮ ದೇಶದಲ್ಲಿ ಈ ಜೀವನ ಶೈಲಿಗೆ ಸಂಬಂಧಪಟ್ಟಂಥ ಮಧುಮೇಹದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಸ್ ಇನ್ನೊಂದು ಕಾರಣ ಆಗಿದೆ. ಇವತ್ತಿನ ಲೈಫ್ ಸ್ಟೈಲ್ಸಲ್ಲಿ ಬಹಳ ಜನ ವರ್ಕ್ ಮಾಡ್ತಾ ಇದ್ರು ಅವ್ರಿಗೇನಾಗಿದೆ ಅಂದರೆ ಸ್ಟ್ರೆಸ್ ಜಾಸ್ತಿ, ನಿದ್ದೆ ಸರಿ ಇಲ್ಲ, ಅದರಿಂದನೂ ಮಧುಮೇಹ ಜಾಸ್ತಿ ಆಗ್ತಾ ಇದೆ. ಮಧುಮೇಹ ಈಗ ನಾವು ಮೊದಲು ಏನಂತಿದ್ದೇವೆ ಅಂದರೆ ಒಂದು 40 ವಯಸ್ಸು ಆದ್ಮೇಲೆ ರುಟೀನಾಗಿ ಚೆಕ್ ಮಾಡಬೇಕು. ಬಟ್ ಈಗೇನಾಗಿತ್ತು ಅಂದರೆ ಈ ಕಾಯಿಲೆ ಚಿಕ್ಕ ವಯಸ್ಸಿಂದನೇ ನಾವು ನೋಡ್ತಾ ಇದ್ದೇವೆ. ಈಗ ಈವನ್ ಚಿಕ್ಕ ಮಕ್ಕಳಲ್ಲಿ ಬೊಜ್ಜುತನ ಹೆಚ್ಚಾಗೋದ್ರಿಂದ ಚಿಕ್ಕ ವಯಸ್ಸು 20 ವಯಸ್ಸಿಂದನೇ ನಾವು ಮಧುಮೇಹದ ಕಾಯಿಲೆಗಳನ್ನು ನೋಡ್ತಾ ಇದ್ದೇವೆ. ಸೊ ಈಗ ನಾನೇನಂತಿದ್ದೀನಿ, 25 ವಯಸ್ಸು ಒಂದು ಕಟ್ ಆಫ್ ಇಟ್ಕೊಂಡು 25 ವಯಸ್ಸು ಮೇಲ್ಪಟ್ಟಿದ್ದವರು ಒಂದಲ್ಲ ಒಂದು ಸರ್ತಿ ತಮ್ಮ ಸಕ್ಕರೆ ಪ್ರಮಾಣವನ್ನು ಬ್ಲಡ್ಡಲ್ಲಿ ಚೆಕ್ ಮಾಡ್ಬೋದು. ಇಲ್ಲ ನಿಮಗೆ ಮಧುಮೇಹದ ಕೆಲವೊಂದು ಸಿಂಪ್ಟಮ್ಸ್ ಇದ್ದಾಗ, ಲೈಕ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಬಾಯಿ ಒಣಗುವುದು, ಮೂತ್ರ ಜಾಸ್ತಿ ಬರೋದು, ಎಸ್ಪೆಷಲಿ ರಾತ್ರಿ ಮೇಲೆ ಮೂತ್ರ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದ್ರೆ, ಯೂರಿನೇಷನ್ ಆಗ್ತಾಯಿದ್ರೆ ಮಧುಮೇಹದ ಸಿಂಪ್ಟಮ್ ಇರ್ಬೋದು ಅದು. ಆಮೇಲೆ ಕೆಲವೊಬ್ಬರಿಗೆ ಬಾಯಾರಿಕೆ ಜಾಸ್ತಿ ಆಗೋದು, ಹಸಿವೆ ಜಾಸ್ತಿ ಆಗೋದು, ತೂಕ ಕಡಿಮೆ ಆಗೋದು. ಊಟ ಚೆನ್ನಾಗಿ ಹೋಗ್ತಾ ಇರ್ತದೆ ಬಟ್ ತೂಕ ಕಡಿಮೆ ಆಗುತ್ತೆ. ಸೊ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಅಂತೇಳಿ ಇವೆಲ್ಲ ಮಧುಮೇಹದ ಲಕ್ಷಣಗಳು. ಇವು ಯಾವುದೇ ಲಕ್ಷಣ ಯಾವುದೇ ವಯಸ್ಸಲ್ಲಿದ್ದರೆ ಇದನ್ನು ಮಧುಮೇಹದ ಬಗ್ಗೆ ಚೆಕಪ್ ಮಾಡಬೇಕು. ಆಮೇಲೆ ಯಾವುದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಯಾರಿಗಾದರೂ ತಂದೆ ತಾಯಿಗೆ ಅಥವಾ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯಾರಿಗಾದರೂ ಸಕ್ಕರೆ ಕಾಯಿಲೆ ಮಧುಮೇಹ ಇದ್ದರೆ ಅವರು ಸ್ವಲ್ಪ ಬೇಗನೆ 20 ಅಥವಾ 25ನೇ ವಯಸ್ಸಿನಿಂದಲೇ ರೆಗ್ಯುಲರ್ ಆಗಿ ಮಧುಮೇಹದ ಚೆಕಪ್ ಮಾಡ್ಕೋಬೇಕು. ಬ್ಲಡ್ದಲ್ಲಿ ಅಂದರೆ
ಯೂಶಲಿ ಕೆಲವೊಬ್ರು ಯೂರಿನ್ದಲ್ಲಿ ಅಂತ ಮಾಡ್ತಾರೆ, ಬಟ್ ಅದು ಏನು ಪ್ರಮಾಣ ಸರಿ ಇರೋದಿಲ್ಲ. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಚೆಕ್ ಮಾಡಬೇಕು. ಎರಡು ಟೆಸ್ಟ್ ಕಂಪಲ್ಸರಿ, ಖಾಲಿ ಹೊಟ್ಟೆ ಮತ್ತು ಊಟ ಆದಮೇಲೆ ಸಕ್ಕರೆ ಪ್ರಮಾಣ ಚೆಕ್ ಮಾಡಬೇಕು. 3 ತಿಂಗಳದ ಎವರೇಜ್ ಇನ್ ಕೇಸ್ ಅದು ಯಾವುದಾದ್ರೂ 125 ಫಾಸ್ಟಿಂಗಲ್ಲಿ ಅಥವಾ 200 ಪೋಸ್ಟ್ ಪಾಂಡಲ್ಲಿ ಊಟದ ನಂತರ ಹೆಚ್ಚು ಬಂದರೆ 3 ತಿಂಗಳದ ಎವರೇಜು ಚೆಕ್ ಮಾಡಿಸ್ಬೇಕು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಮಧುಮೇಹ ಯೂಶಲಿ ಜೀವನ ಶೈಲಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಸೊ ನಮ್ಮ ಜೀವನ ಶೈಲಿಯಲ್ಲಿ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೇಳಿ ಸ್ವಲ್ಪ ಬದಲಾವಣೆ ತಂದಾಗ ನಾವು ಮಧುಮೇಹವನ್ನು ತುಂಬ ಒಳ್ಳೆಯದಾಗಿ ಅಥವಾ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಒಂದು ಫುಡ್ ಟೈಮಿಂಗ್, ನಾವು ಏನು ಆಹಾರ ತಗೋತೀವೋ ಅದಕ್ಕೆ ಒಂದು ಕೆಲವರು ಬ್ರೇಕ್ಫಾಸ್ಟ್ ತುಂಬ ಹೆವಿ ಮಾಡಿಬಿಡ್ತಾರೆ, ಸೀದಾ ಡೈರೆಕ್ಟ್ ರಾತ್ರಿ ಊಟ ಹೆವಿ ಮಾಡ್ತಾರೆ, ಮಧ್ಯದಲ್ಲಿ ಏನೋ ಜಂಕ್ ಫುಡ್ ತಿಂತಾರೆ. ಸೊ ಇವೆಲ್ಲ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ ಒಂದು ಕ್ಯಾಲೋರಿ ಕೌಂಟ್ ಅಂತ ನಾವು ಹೇಳ್ತೀವಿ. ಸೊ ಬೆಳಗ್ಗೆ ಈಗ ನಿಮ್ಮದು ವರ್ಕ್ ಲೈಫು, ಸಪೋಸ್ ಅಥ್ಲೇಟ್ಸ್ಗೆ ಏನಿರ್ತದೆ ಅವ್ರದ್ದು ರಿಕ್ವೈರ್ಮೆಂಟ್ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಕೆಲವೊಬ್ಬರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಆಫೀಸಲ್ಲಿ, ಅವ್ರದ್ದು ಕ್ಯಾಲೋರಿ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಸೊ ಆನ್ ಆ್ಯನ್ ಎವರೇಜ್ ಒಬ್ಬರು ನಮ್ಮ ಭಾರತದಲ್ಲಿ ನಾವು ಒಂದು 1500 ಕ್ಯಾಲೋರಿ ಅಂತ ಹಿಡಿಯೋಣ ನಾನು ಹೆಣ್ಮಕ್ಳಿಗೆ. ಗಂಡು ಮಕ್ಕಳಿಗೆ ಒಂದು 1800 ಕ್ಯಾಲೋರಿ ಅಂತ ಹಿಡಿದ್ರೆ ಬೆಳಗ್ಗೆ ಒಂದು 300 to 400 ಕ್ಯಾಲೋರಿ ಅಷ್ಟು ನಾವು ತಿಂಡಿಯನ್ನು ತಿನ್ಬೋದು. ಫಾರ್ ಎಕ್ಸಾಂಪಲ್ ಇಡ್ಲಿ ತಿಂದರೆ 2 ಇಡ್ಲಿ ತಿನ್ಬೋದು. ಚಹಾ ತಗೋಬೋದು, ಆದರೆ ಸಕ್ಕರೆ ಅಥವಾ ಬೆಲ್ಲನೂ ತಿನ್ನಬಾರ್ದು. ಸಕ್ಕರೆ ಬೆಲ್ಲ ಇಂಥ ರುಚಿಕರ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇಲ್ಲಾರ್ದನ್ನು ಸಕ್ಕರೆ ರಹಿತ ಚಹಾ ತಗೋಬೋದು. 1 ಕಪ್ಪು, 1 ಲೋಟ ಅಂದರೆ ಸಣ್ಣದು. ಆಮೇಲೆ ಉಪ್ಪಿಟ್ಟು ತೊಗೊಂಡ್ರೆ ಒಂದು ಸ್ಮಾಲ್ ಕ್ವಾಂಟಿಟಿ ಅರೌಂಡ್ 200 ಗ್ರಾಮ್ ತೊಗೋಬೋದು. ಬೇರೆ ರೈಸ್ ಐಟಮ್ ಏನಿದಾವಲ್ಲ ಅವನು ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ನಾನು ಪ್ರಿಫರ್ ಮಾಡೋದು ಮಿಲೆಟ್ಸ್ಗಿಂತ ಇದು ಗೋಧಿ ಆಹಾರ, ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಬಟ್ ಯಾವುದೇ ಕಾರ್ಬೋಹೈಡ್ರೇಟನ್ನು ಕ್ವಾಂಟಿಟಿಯಲ್ಲಿ ಲಿಮಿಟ್ ಮಾಡಬೇಕು. 2 ಮಧ್ಯಮ ಗಾತ್ರದ ಚಪಾತಿ ಮಧ್ಯಾಹ್ನ ಊಟದಲ್ಲಿ, 2 ಮಧ್ಯಮ ಗಾತ್ರದ ಚಪಾತಿ ರಾತ್ರಿ ಊಟದಲ್ಲಿ ತಿನ್ಬೋದು. ಅನ್ನ ಸ್ವಲ್ಪ ಒಂದು ಪಾಟೆಯಷ್ಟು, ಒಂದು ಸ್ಮಾಲ್ ಕಪ್ ಅನ್ಬೋದು ನಾವು, ಅರೌಂಡ್ 50 to 100 ಗ್ರಾಮ್ಸ್ 1 ಟೈಮ್ ಮಧ್ಯಾಹ್ನ ತಿನ್ಬೋದು. ಕೆಲವೊಂದು ಹಣ್ಣುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಆ ಹಣ್ಣುಗಳ ಸೇವನೆಯನ್ನು ನೀವು ಮಾಡ್ಬೋದು. ಲೈಕ್ ಆ್ಯಪಲ್ ತಿನ್ಬೋದು, ಪಪಯ್ಯ, ಸೇಬು, ಪಪಯ್ಯ, ಆಮೇಲೆ ಸಂತ್ರೆ, ಮೋಸಂಬಿ, ಪಿಯರ್ ತಿನ್ಬೋದು. ಇವೆಲ್ಲ ಹಣ್ಣುಗಳನ್ನು ಸ್ವಲ್ಪ ಸೇವನೆ ಮಾಡ್ಬೋದು. ಕೆಲವೊಂದು ಹಣ್ಣುಗಳು ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಅವನ್ನ ಸೇವನೆ ಕಡಿಮೆ ಮಾಡಬೇಕು. ಉದಾಹರಣೆಗೆ ಮಾವಿನ ಹಣ್ಣು, ಚಿಕ್ಕು ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಇವನ್ನು ಕಡಿಮೆ ಮಾತ್ರದಲ್ಲಿ ತಗೋಬೇಕು. ಸೊ ಮತ್ತು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು. 45 ನಿಮಿಷ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲಲ್ಲಿ ಇಡ್ಬೋದು. ಆ್ಯಸ್ ಐ ಸೈಡ್, ಇದು ಜೀವನ ಶೈಲಿಯಿಂದ ನಾವು ಎಷ್ಟೋ ಪ್ರಮಾಣದಲ್ಲಿ ಕಂಟ್ರೋಲ್ ತರ್ಬೋದು. ಈಗ HbA1c ಅಥವಾ ಸಕ್ಕರೆ ಪ್ರಮಾಣ ಭಾಳ ಹೆಚ್ಚಿರೋದು ಕೆಲವರಿಗೆ 7.5, 8 HbA1c, ಅಥವಾ ಊಟದ ನಂತರ ಶುಗರ್ 200 to 250 ಅಥವಾ ಖಾಲಿ ಹೊಟ್ಟೆ 150 ಇದ್ದರೆ ಮೈಲ್ಡ್ ಡಯಾಬಿಟೀಸ್ ಅಂತೀವಿ. ಇವ್ರಿಗೆ ಏನು ಮಾಡ್ಬೋದು, ಜೀವನ ಶೈಲಿ ಚೇಂಜಸ್ ಮಾಡೋದ್ರಿಂದ ಅಥವಾ ಬೊಜ್ಜುತನ ಇದ್ದರೆ ಒಂದು 5% ವೆಯ್ಟ್ ಲಾಸ್, ತೂಕ ಕಡಿಮೆ ಮಾಡೋದ್ರಿಂದ ಡಯಟ್ನಿಂದ ತುಂಬ ಮಧುಮೇಹ ಕಂಟ್ರೋಲಲ್ಲಿ ಬಂದುಬಿಡುತ್ತೆ. ಅದನ್ನು ನಾವು ಡಯಾಬಿಟೀಸ್ ರಿಮಿಷನ್ ಅಂತೀವಿ. ಅದರ ನಂತರ ಏನು HbA1c ಹೈಯರ್ ಸೈಡ್ 9 ಅಥವಾ 9K ಮೇಲಿದ್ದರೆ ಅವ್ರು ಡೆಫಿನೆಟ್ಲಿ ಮಾತ್ರೆಗಳನ್ನು ತಗೋಬೇಕು. ತಮ್ಮ ವೈದ್ಯರಿಗೆ ತೋರಿಸ್ಕೊಂಡು ಅದಕ್ಕೆ ಸೂಕ್ತ ಮಾತ್ರೆಯನ್ನು ಅವ್ರು ಕೊಡ್ತಾರೆ. ಜೀವನ ಶೈಲಿಯಲ್ಲಿಯೂ ಬದಲಾವಣೆ ತರಬೇಕು ಮತ್ತು ಮಾತ್ರೆಗಳನ್ನು ತಗೋಬೋದು. ಇನ್ನೂ ಕೆಲವರಿಗೆ ಏನಿರ್ತದೆ, ತುಂಬ ಜಾಸ್ತಿ HbA1c 14-15 ಇದ್ದರೆ, ಅಥವಾ ಕೆಲವೊಮ್ಮೆ ಮಾತ್ರೆಗಳು ನುಂಗ್ತಾ ಇದ್ರೂ ಶುಗರ್ ಕಂಟ್ರೋಲಲ್ಲಿ ಇರೋದಿಲ್ಲ, ಅಂಥವ್ರಿಗೆ ಕೆಲವೊಂದೊಮ್ಮೆ ಇನ್ಸುಲಿನ್ ತಗೊಳ್ಳೇಬೇಕಾಗತ್ತೆ. ಬಟ್ ಅದು ತಮ್ಮ ವೈದ್ಯರ ಸಲಹೆ ಪ್ರಕಾರ ತಾವು ಅದನ್ನು ಪಾಲಿಸಬೇಕು. ಟೈಪ್ 1 ಡಯಾಬಿಟೀಸ್ ಕೆಲವರು ಏನಿರ್ತಾರೆ ಮಕ್ಕಳು, ಅವರಿಗೆ ಮಾತ್ರೆಗಳು ಕೆಲಸ ಮಾಡೋದಿಲ್ಲ, ಅವರು ಕಂಪಲ್ಸರಿ ಇನ್ಸುಲಿನನ್ನು ಇಂಜೆಕ್ಷನ್ ತಗೋಬೇಕಾಗತ್ತೆ. ಸೊ ಈ ವಿಶ್ವ ಮಧುಮೇಹ ದಿನದಂದು ನಾನು ಹೇಳುವುದು ಇಷ್ಟೇ, ಇದೊಂದು ಜೀವನ ಶೈಲಿಗೆ ಸಂಬಂಧಪಟ್ಟಿರುವ ಕಾಯಿಲೆ. ಇದನ್ನು ನಾವು ಜೀವನ ಶೈಲಿ ಬದಲಾವಣೆಯಿಂದ ಎಷ್ಟರ ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ ತರ್ಬೋದು. ಈಗ ನಾವು ಪ್ರೀ ಡಯಾಬಿಟೀಸ್ ಅಂತ, ಮಧುಮೇಹ ಬರೋಕ್ಕೆ ಮೊದಲೇ HbA1c 6.5 ಇದ್ದವ್ರಿಗೆ ಈಗಿಂದನೇ ಜೀವನ ಶೈಲಿಯನ್ನು ಬದಲಾವಣೆ ತರಬೇಕು. ಬೊಜ್ಜುತನ BMI ಅನ್ನು ಚೆಕ್ ಮಾಡಿಕೊಂಡು, ತಮ್ಮ ಹೈಟಿಗೆ ತಕ್ಕಂತೆ ಒಂದು ವೇಟ್ ಇರುತ್ತೆ, ಅದರ ಪ್ರಕಾರ ಅದನ್ನು BMI ಎಷ್ಟಿರಬೇಕು ಅಂತ ಹೇಳ್ಕೊಂಡು ನಮ್ಮ ಹೈಟ್ ಪ್ರಕಾರ ನಾವು ವೇಟನ್ನು ಮೇಂಟೈನ್ ಮಾಡಬೇಕು. ದಿನನಿತ್ಯ ವ್ಯಾಯಾಮ ಮಾಡಬೇಕು.
ದಿನನಿತ್ಯ ಒಂದು ಆಹಾರದ ಪದ್ಧತಿ, ಒಂದು ನಿದ್ದೆ ಮಿನಿಮಮ್ ಒಂದು 6ರಿಂದ 7 ತಾಸು ಮಾಡೋದ್ರಿಂದ ನಮ್ಮ ಮಧುಮೇಹ ಕಾಯಿಲೆಯನ್ನು ನಾವು ಒಂದು ಲೆವೆಲಲ್ಲಿ ಕಂಟ್ರೋಲಲ್ಲಿ ಇಡಬಹುದು. ಸೊ ಇದನ್ನಿಷ್ಟು ಹೇಳಿ ಈ ಮಧುಮೇಹ ದಿನದಂದು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಧನ್ಯವಾದಗಳು.